ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿ ಮತ್ತೆ ಟ್ರೈನಿಂಗ್ ಮುಗಿಸ್ಕೊ ಬಂದಿರೋದಕ್ಕೆ ಸಂಗೀತಗೆ ತುಂಬ ಖುಷಿ. ಅದಕ್ಕೆ ಅವಳು ಹೇಳ್ತಿದ್ದಾಳೆ, ಹೊರಗಡೆ ಇವತ್ತು ಒಲೆ ಹಾಕ್ಕೊಂಡು ಅಡುಗೆ ಮಾಡೋಣ, ಹಬ್ಬದ ಊಟ ಮಾಡೋಣ, ಹಬ್ಬದ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಹೇಳ್ತಿದ್ದಾಳೆ. ಈ ವಿಷಯ ಹೌದು ಹಂಗೆ ಮಾಡೋಣ ಅಂಥೇಳಿ ಎಲ್ಲ ಮಾತಾಡಿಕೊಂಡು ಇವರು ಅಜಿತ ಡ್ಯೂಟಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತೀನಿ, ನೀನು ಅಲ್ಲಿಗೆ ಬಾ ಅಂತೇಳಿ ಭೂಮಿಗೆ ಹೇಳಿರ್ತಾನೆ. ಮಾತಾಡಬೇಕು ಸಾಹೇಬ್ರೆ ನಿಮ್ಮ ಹತ್ರ ಅನ್ನೋ ಹೊತ್ತಿಗೆ ಅದಕ್ಕೆ ಹೇಳಿರ್ತಾನೆ. ಆಯಿತು ಅಲ್ಲಿಗೆ ಬಾ ಅಂತ ಹೇಳಿರ್ತಾನೆ. ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಹೋಗಿ ಅಲ್ಲಿ ಅಷ್ಟೊತ್ತಿಗೆ ಅಜಿತ ಬಂದು ನಿಂತಿರ್ತಾನೆ. ಇವಳು ಹೋಗ್ತಾಳೆ. ಮತ್ತು ಏನು ವಿಷಯ ಹೇಳು, ಬೇಗ ಹೋಗ್ಬೇಕು ನಾನು ಅಂತಾನೆ. ಅದಕ್ಕೆ ಸಾಹೇಬ್ರೆ ನಿಮ್ಮ ಹತ್ರ ಮಾತಾಡಬೇಕು ಅಂತಾಳೆ. ಸರಿ ಅದೇನು ಮಾತಾಡಬೇಕು ಮಾತಾಡು ಅಂತ ಅಂದರೆ ಅಷ್ಟು ಕ್ಲೋಸ್ನೆಸ್ ಇರಲ್ಲ, ಆದರೂ ಮಾತಾಡು ಅಂತ ಹೇಳ್ತಾನೆ. ಅದಕ್ಕೆ ಸಾಹೇಬ್ರೆ ಏನು ಹೇಳಲಿ, ಹೆಂಗೆ ಹೇಳೋದು ಅಂತ. ಸರಿ ಹೇಳೋಕ್ಕಾಗಲ್ಲ ಅಂದರೆ ಬಿಡು ಹೋಗ್ತೀನಿ ಅಂತಾನೆ. ಇಲ್ಲ ಇಲ್ಲ ಸಾಹೇಬ್ರೆ ಹೇಳ್ತೀನಿ ರೀ ಅಂತ. ಅಲ್ಲಿ ಅಮ್ಮನ ಪ್ರೆಜರು ಅತ್ತೆ ಪ್ರೆಜರ್ ಎಲ್ಲ ಜಾಸ್ತಿ ಆಗಿದೆ ಇವಳಿಗೆ. ಅದಕ್ಕೆ ಸಾಹೇಬ್ರೆ ನಿಮ್ಮ ಹೆಂಡ್ತಿಯಾಗಿ ನಿಮ್ಮ ಮನೇಲೇ ಇದ್ದು ಬಿಡಲ ನಾನು ಅಂತ ಕೇಳ್ತಾಳೆ. ಅದನ್ನು ನಾನು ಅವತ್ತೇ ನಿನಗೂ ಕೂಡ ಹೇಳಿದ್ದೆ, ನಮ್ಮ ಅಮ್ಮನ ವಿಷಯದಲ್ಲಿ ನೀನು ಅವತ್ತು ಒಪ್ಪಲಿಲ್ಲ ಅಂತ ಹೇಳಿದೆ, ಒಪ್ಪಲಿಲ್ಲಲ್ಲ ಅಂತ ಹೇಳ್ತಾನೆ. ಇವತ್ತು ನಮ್ಮ ಅಮ್ಮನೂ ಅದೇ ಹೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ, ನಾನು ಅಳಿಯ ಆಗಿದ್ದಕ್ಕೆ ಪುಣ್ಯ ಅಂತಾರೆ, ಇಂಥ ಅಳಿಯ ಸಿಕ್ಕಕ್ಕೆ ನಾನು ಎಷ್ಟೋ ಪುಣ್ಯ ಮಾಡಿದ್ದೆ ಅಂತಾರೆ. ಈಗಿರುವಾಗ ನಾನು ಮತ್ತೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮಮ್ಮ ಸುಮ್ಮನೆ ಇರ್ತಾರೆ, ಇಷ್ಟು ವರ್ಷ ಜೈಲಲ್ಲಿ ಇದು ಬಂದಿದ್ದಾರೆ, ಈಗ ಹೆಂಗೆ ಮಾಡೋದು ಸಾಹೇಬ್ರೆ ಅಂತ. ಅದಕ್ಕೆ ಹೇಳಿದ್ದು, ಕಷ್ಟಗಳು ಅರ್ಥ ಮಾಡ್ಕೋಬೇಕು. ನನಗೆ ಬಂದಾಗ ಕಷ್ಟ ನಿನಗೆ ಅರ್ಥ ಆಗಲಿಲ್ಲ, ಈಗ ನಿನಗೆ ಬಂದಾಗ ನನಗೆ ಅರ್ಥ ಆಗ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ ಅಂತಾನೆ. ಹಂಗಂತ ಹೇಳ್ತಾಳೆ. ನಿಮ್ಮ ಹೆಂಡ್ತಿಯಾಗಿ ನಿಮ್ಮ ಮನೇಲೇ ಇರ್ತೀನಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಅದೇ ಮುಖ ಕೊಟ್ಟು ಮಾತಾಡಲ್ಲ, ಓಕೆ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಅಪ್ಪು ನೋಡ್ತಾ ಇರ್ತಾಳೆ. ಅವ್ರ ಅತ್ತೆ ಅವಳು ಕಳಿಸಿರ್ತಾಳೆ ಅಲ್ಲಿಂದ. ನೋಡು ಅವರು ನಿಜವಾದ ಗಂಡ ಹೆಂಡ್ತಿ ಅಲ್ವೇ ಅಲ್ಲ, ಅದರಲ್ಲೂ ನಾಟಕ ಆಡ್ತಾರೆ, ದೇವಸ್ಥಾನದಲ್ಲಿ ಏನು ಮಾಡ್ತಾರೆ ನೋಡು ಅಂತ ಕಳಿಸಿರ್ತಾಳೆ. ಇವಳು ಹೋಗಿ ಮರೆಯಾಗಿ ಎಲ್ಲಿದ್ದಾರಪ್ಪ ಇವರು, ಈ ಅತ್ತೆಗೆ ಬೇರೆ ಕೆಲಸ ಇಲ್ಲ, ನನ್ನನ್ನು ಬೇರೆ ಇಲ್ಲಿಗೆ ಹೋಗು ಅಲ್ಲಿಗೆ ಹೋಗು ಅಂತಾರೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬರ್ತಾಳೆ. ಅಲ್ಲಿ ಅವರಿಬ್ಬರು ಇರ್ತಾರೆ. ಇವನು ಅಜಿತ ಹೇಗೋ ಚೂರು ನೋಡಿಬಿಡ್ತಾನೆ ಅವಳನ್ನ. ಓ ಫಾಲೋ ಮಾಡ್ಕೊ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ತಪ್ಕೊತಾನೆ ಭೂಮಿನ. ಬಿಡಿ ಸಾಹೇಬ್ರೆ ಯಾಕೆ ತಪ್ಕೊತಾ ಇದ್ದೀರಾ, ದೇವಸ್ಥಾನ ಇದು ಅಂತಾಳೆ. ಅಲ್ಲಿ ನೋಡಲಿ ಅಪ್ಪು ಬಂದಿದ್ದಾಳೆ ಅಂತ. ಹೌದಾ ಅಂತೇಳ್ಬಿಟ್ಟು ಆವಾಗ ತಪ್ಕೊಂಡು, ಅಯ್ಯೋ ಸಾಹೇಬ್ರೆ ನೀವು ಟ್ರೈನಿಂಗಲ್ಲಿ ಬರಲಿಲ್ಲ ಅಂತ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ, ನೀವು ಇರಬೇಕಿತ್ತು ನನ್ನ ಜೊತೆಗೆ, ತುಂಬ ಚೆನ್ನಾಗಿರೋದು, ನೀವು ಇಲ್ಲದೇ ಇದ್ದಿದ್ದೆ ನನಗೆ ಭಾಳ ಬೇಜಾರಾಗ್ತಿತ್ತು ಹಾಗೆ ಅಂತ ಹೇಳಿ. ಆಗ ಹೌದು ಚಿನ್ನ, ನೀನು ಇಲ್ಲ ಅಂತೇಳಿ ನನಗೆ ತುಂಬ ಬೇಜಾರಾಯಿತು, ಮನೆಯಲ್ಲಿ ಭಾಳ ಬೇಜಾರಾಗ್ತಿತ್ತು, ಅಮ್ಮ ಅಂತೂ ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡ್ರು ಅಂದರೆ ಅಯ್ಯೋ ಹೇಳೋಕ್ಕೆ ಆಗಲ್ಲ, ಅಷ್ಟು ಮಿಸ್ ಮಾಡಿಕೊಂಡ್ರು ಅಂತ ಹಾಗೆ ಅಂತ ಅವನು ಹೇಳ್ತಾನೆ. ಹೀಗೆ ಹೇಳುವಾಗ ಅವಳು ಅಲ್ಲಿ ನೋಡ್ತಾ ಇರ್ತಾಳೆ. ಆಮೇಲೆ ಇವರಿಬ್ಬರು ತಪ್ಕೊಂಡು ಹೌದಾ ನಿಮಗೆ ಅಷ್ಟು ಬೇಜಾರಾಯ್ತು ಸಾಹೇಬ್ರೆ ಅಂತ ಇವಳು ಕೇಳ್ತಿರ್ತಾಳೆ. ಭೂಮಿ ನೀನನ್ನು ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ ನನಗೆ ಅಂತ ಇವನು ಹೇಳ್ತಿರ್ತಾನೆ. ಆವಾಗ ಇವಳು ಬಂದುಬಿಡ್ತಾಳೆ. ಬಂದು, ಇದು ದೇವಸ್ಥಾನ, ಮಾನ ಮರ್ಯಾದೆ ಇದೆಯಾ ನಿಮಗೆ, ನೀನು ಏನು ಮನುಷ್ಯರಪ್ಪ ನೀವು, ನೀನು ನನ್ನ ತಮ್ಮ, ಹೋಗಿ ಹುಟ್ಟಿದ್ದೇ ಲಾಯಕ್ಕಿಲ್ಲ ಹಾಗೆ ಹೀಗೆ ಅಂತಾಳೆ. ಅಯ್ಯೋ ಏನು ಬಿಡಿ, ಎಲ್ಲಾದ್ರೂ ಏನಂತೆ ಪ್ರೀತಿ ಮಾಡೋಕ್ಕೆ ಅಂತ. ಎಲ್ಲಾದ್ರೂ ಏನಂತ, ಇದು ದೇವಸ್ಥಾನ, ಇಲ್ಲಿ ಪ್ರೀತಿ ಮಾಡ್ತಾರೆ ಯಾರಾದರೂ, ಹೋಗೇ ಈಗ ಸುಮ್ಮನೆ ಅಂತ ಬೈತಾಳೆ. ಅಯ್ಯೋ ನನಗೇನು ಗೊತ್ತಾಕ ನೀನು ಇಲ್ಲಿ ಬರ್ತೀಯ ಅಂತ ಹೇಳ್ಬಿಟ್ಟು ಎಲ್ಲರೂ ಬರಲಿ ಕಣೋ, ದೇವಸ್ಥಾನ ಕಣೋ ಇದು ಅಂತ. ಸರಿ ಆಯಿತು ಬಿಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಬಾ ಚಿನ್ನು, ಅಲ್ಲಿ ಒಳಗಡೆ ಹೋಗಿ ದೇವ್ರ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ಕೊಂಡು ಬರೋಣ ಅಂಥೇಳಿ ಇಬ್ಬರು ಹೋಗ್ತಾರೆ. ಆಮೇಲೆ ಪೂಜೆ ಮಾಡ್ತಾರೆ. ಪೂಜೆ ಅಂತ ಹೇಳಿಬಿಟ್ಟು ಇವಳು ಮತ್ತೆ ಫಸ್ಟು ನಮ್ಮ ಅತ್ತೆಗೆ ಬುದ್ಧಿ ಇಲ್ಲ, ಇಲ್ಲಿಗೆ ಹೋಗು ಅಲ್ಲಿಗೆ ಹೋಗು ಅಂತ ಕಳಿಸ್ತಾರೆ ಅಂತೇಳಿ ಮತ್ತೆ ಅವ್ರ ಅತ್ತೆಗೆ ಬೈಕೊಂಡು ಪುನಃ ಮತ್ತೆ ವಾಪಸ್ ಹೋಗ್ತಾಳೆ ಅವಳು ಮನೆಗೆ. ಇವರು ಹೋಗೋಷ್ಟರೊಳಗೆ ದೂರಿಯಾಗಿ ಅಡುಗೆ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಅಯ್ಯೋ ಕರ್ಬೇವಿನ ಸೊಪ್ಪು ಬಿಡಿಸೋರೆ, ಕೊತ್ತಂಬರಿ ಬಿಡಿಸೋದು, ಅಡುಗೆ ಮಾಡೋದು, ಸಿಕ್ಕಾಬಟ್ಟೆ ಹಬ್ಬದ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ.
ಇದನ್ನೆಲ್ಲ ನೋಡಿ ಅಜಿತಗೂ ಭೂಮಿಗೂ ಆಶ್ಚರ್ಯ ಆಗುತ್ತೆ. ಅಯ್ಯೋ ಇಷ್ಟೊಂದು ಏನತ್ತೆ ಇದೆಲ್ಲ ಅಂತ. ಅಯ್ಯೋ ಭೂಮಿ ಟ್ರೈನಿಂಗ್ ಮುಗಿಸ್ಕೊ ಬಂದಿದ್ದಾಳಲ್ಲ, ಅದ್ರ ಖುಷಿಗೆ ಇವತ್ತು ಹೊರಗಡೆನೇ ಒಲೆ ಹಾಕ್ಕೊಂಡು ಅಡುಗೆ ಮಾಡಬೇಕು ಅಂತೇಳಿ ಹಪ್ಪದ ಅಡುಗೆ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ. ಹೌದಮ್ಮ ಇದೆಲ್ಲ ಬೇಕಿತ್ತಾ, ಅವಳೇನು ಮಹಾ ದೊಡ್ಡ ಸಾಧನೆ ಮಾಡ್ಕೊಬಂದಾಳೆ ಅಂತ ಅದನ್ನ ಮಾಡಬೇಕಾ ನೀನು ಅಂತ ಅವ್ರ ಅಮ್ಮ ಬೆರೆಸ್ಕೊಂಡು ಹೋಗ್ತಾಳೆ ಕೋಲ್ ತಗೊಂಡು. ಏನೋ ಹಂಗೆಲ್ಲ ಮಾತಾಡ್ತೀಯ ನನ್ನ ಸೊಸೆ ಬಗ್ಗೆ, ನಿನಗೆ ಸ್ವಲ್ಪನಾರ ಬುದ್ಧಿ ಇದೆಯೇನೋ, ಯಾಕೋ ಹಂಗೆಲ್ಲ ಮಾತಾಡ್ತೀಯ ಅಂತೇಳ್ಬಿಟ್ಟು ಬೆರೆಸ್ಕೊಂಡು ಹೋಗ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲೇ ಆಟಾಡಿಸ್ತಿರ್ತಾಳೆ. ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಹೀಗೆ ಇವ್ರುಗಳು ಮಾತಾಡ್ತಾ ತಮಾಷೆಯಾಗಿ, ಅಂದರೆ ಇವ್ರ ಮನೇಲಿ ಹೇಗೆ ಅಂದರೆ ಒಂಥರ ತಮಾಷೆಯಾಗಿ ಮಾತಾಡ್ತಿರ್ತಾರೆ, ಸೀರಿಯಸ್ ವಿಷಯನೂ ತಮಾಷೆಯಾಗಿ ತಗೋತಾರೆ, ತೀರಾ ಸೀರಿಯಸ್ ಆಗಿ ಹೋಗಲ್ಲ. ಸೀರಿಯಸ್ ಆಗಿ ಹೋಗೋದು ಅಂಜು ಅಮ್ಮ, ಅಂಜು ಅವರಿಬ್ಬರು ಬಿಟ್ಟರೆ ಇನ್ನೆಲ್ಲರೂ ತಮಾಷೆಯಾಗಿ ಇರ್ತಾರೆ. ಎಲ್ಲರದ್ದು ಮನಸ್ಸು ಒಂದೇ ಥರ ಇರುತ್ತೆ. ಅಂಜು ಅಮ್ಮ ಅಂದರೆ ದೇವಿಯಾನಿ, ಅವಳು ತುಂಬಾ ಕ್ರಿಮಿನಲ್ಲು. ಅವರಿಬ್ಬರು ಅಮ್ಮ ಮಗಳು, ಅವರಿಬ್ಬರಿಂದ ಇವ್ರು ಬಚಾವಾಗೋದು ತುಂಬ ಕಷ್ಟ ಇದೆ. ಈ ಅಪ್ಪುಗೂ ಅದನ್ನು ಹೇಳ್ಕೊಡ್ತಾಳೆ. ಇವಳು ಎಲ್ಲ ಅದನ್ನೆಲ್ಲ ತಲೆಗೆ ತಗೊಳ್ಳಲ್ಲ, ಆ ಕಡೆಗೂ ನೋಡ್ತಾಳೆ ಈ ಕಡೆಗೂ ನೋಡ್ತಾಳೆ, ಅವಳ ಪಾಡಿಗೆ ಅವಳು ಸುಮ್ಮನಿರ್ತಾಳೆ. ಯಾರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಿಕೊಂಡು ಇವಳು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಗಂಡನ ಮನೆಗೆ ಹೊರ್ಟೋಯ್ತಾಳೆ, ಮತ್ತು ಬೇಕಂದಾಗ ಅಪ್ಪನ ಮನೆಗೆ ಬರ್ತಾಳೆ. ಇವಳ್ದು ಇಷ್ಟೇ ಕೆಲಸ ಆಗಿರುತ್ತೆ, ಏನೂ ತಲೆ ಕೆಡ್ಸ್ಕೊಳ್ಳಲ್ಲ, ಯಾರ ಬಗ್ಗೆನೂ ಅಷ್ಟು ತಲೆನೂ ಕೆಡ್ಸ್ಕೊಳ್ಳಲ್ಲ. ಅವಳು ಏನು ಅದ್ರ ಬಗ್ಗೆ ಮಾತು ಆಡಲ್ಲ. ಮನೆಗೆ ಬಂದರೆ ಅಮ್ಮ ಎಲ್ಲರ ಜೊತೆನೂ ಇಲ್ಲೂ ಚೆನ್ನಾಗಿರ್ತಾಳೆ. ಅವರು ಕ್ರಿಮಿನಲ್ಗಳು ಏನು ಹೇಳ್ಕೊಡ್ತಾರೆ ಅದನ್ನೂ ಕೇಳ್ತಾಳೆ. ಈ ಕಡೆ ಅವರು ಪರನೇ ಇದ್ದಾಳೆ ಅಂತ ಗೊತ್ತಿರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.